ಯಾರೆಲ್ಲ ಎತ್ತಿನ ಭುಜಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರೋ ಅವರೆಲ್ಲ ಈ ವಿಡಿಯೋ ತಪ್ಪದೆ ನೋಡಿ. ನಾವು ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ ಹತ್ತು ಹೊರಟಿದ್ದು ಸಕಲೇಶ್ಪುರಕ್ಕೆ. ಸಕಲೇಶ್ಪುರ ರೈಲ್ವೆ ನಿಲ್ದಾಣದಿಂದ ನಾವು ಆಟೋನ ತಗೊಂಡ್ವಿ. ನೀವು ಯಾವುದೇ ಕಾರಣಕ್ಕೂ ಆಟೋನ ಪ್ರೀ ಬುಕ್ ಮಾಡಬೇಡಿ. ನೀವೇನಾದ್ರೂ ಪ್ರೀ ಬುಕ್ ಮಾಡೋದೇ ಆದ್ರೆ ಅವ್ರು ನಿಮಗೆ ಚಾರ್ಜ್ ಮಾಡೋದು ಬಂದು 1200 to 1500. ನಾವು ಇದಕ್ಕಿಂತ ಕಮ್ಮಿ ದುಡ್ಡಲ್ಲೇ ಹೋಗಿ ಬಂದ್ವಿ. ನಾವೆಷ್ಟು ಕೊಟ್ಟಿದೀವಿ ಅಂತ ಗೊತ್ತಾಗಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ. ಆ್ಯಂಡ್ ರೈಲ್ವೆ ಸ್ಟೇಷನಲ್ಲಿ ಅಥವಾ ಬಸ್ ಸ್ಟೇಷನಲ್ಲಿ ನಿಮ್ಗೆ ಆಟೋ ಸಿಗಲ್ಲ ಅನ್ನೋದು ಯಾವುದೇ ಟೆನ್ಷನ್ ಬೇಡ. ಯಾಕಂದರೆ ತುಂಬ ಜನ ನಿಮ್ಮನ್ನೇ ಕೇಳ್ಕೊಂಡು ಬರ್ತಾರೆ ನಿಮ್ಗೆ ಆಟೋ ಬೇಕಾ ಅಂತ. ಈ ಬ್ಯೂಟಿಫುಲ್ ಸೀನಿಕ್ ವ್ಯೂನ ನೋಡ್ಕೊಂಡು ನಾವು ಮೊದಲು ತಲುಪಿದ್ದು ಎತ್ತಿನ ಭುಜ. ಎತ್ತಿನ ಭುಜ 5 ಕಿಲೋಮೀಟರ್ನ ಈಸಿ ಟ್ರೆಕ್ ಆಗಿರುತ್ತೆ. ನೀವು ಈ ಪ್ಲೇಸ್ನ 3 to 4 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ಎತ್ತಿನ ಭುಜಕ್ಕೆ ನಿಮ್ಗೆ ಯಾವುದೇ ಥರದ ಎಂಟ್ರಿ ಫೀಸ್ ಇರಲ್ಲ. ನೀವೇನಾದರೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ಇಲ್ಲೇ ಒಂದು ಚಿಕ್ಕ ಸ್ಟಾಲ್ ಇರುತ್ತೆ, ಅಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಬೋದು. 5 ಕಿಲೋಮೀಟರ್ ಹತ್ತಿದ ನಂತರ ನಿಮಗೆ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ, ಅದನ್ನ ನೀವೇ ನೋಡಿ. ಎತ್ತಿನ ಭುಜ ಮುಗಿಸಿ ನಾವು ಹೊರಟಿದ್ದು ಬೆಟ್ಟದ ಭೈರವೇಶ್ವರ ಟೆಂಪಲ್ ನೋಡಕ್ಕೆ. ಈ ದೇವಸ್ಥಾನದಿಂದ ಪಾಂಡವರ ಗುಡ್ಡ 2 ಕಿಲೋಮೀಟರ್ ಆಗುತ್ತೆ, ನಡ್ಕೊಂಡೇ ಹೋಗ್ಬೇಕು. ನೆಕ್ಸ್ಟ್ ನಾವು ಹೊರಟಿದ್ದ ಪ್ಲೇಸ್ ಬಂದು ಅಬ್ಬೆಗುಂಡಿ ಫಾಲ್ಸ್. ಇದನ್ನೆಲ್ಲ ನೋಡ್ಕೊಂಡು ಲಾಸ್ಟಿಗೆ ನಾವು ಮಂಜರಾಬಾದ್ ಫೋರ್ಟ್ ನೋಡಕ್ ಬಂದ್ವಿ. ಫೋರ್ಟ್ ಹತ್ರನೇ ಹೋಟೆಲ್ ಇರುತ್ತೆ, ಅಲ್ಲೇ ನಿಮ್ಗೆ ಊಟ ಮುಗಿಸ್ಬೋದು. ಇದಾದ್ಮೇಲೆ ನಿಮ್ಮನ್ನ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡಿಗೆ ಅವರು ಡ್ರಾಪ್ ಮಾಡ್ತಾರೆ. ಇದನ್ನೆಲ್ಲ ನೋಡಕ್ಕೆ ನಾವು ಕೊಟ್ಟಿದ್ದು ಕೇವಲ 800 ರೂಪಾಯಿ ವಿತ್ ಪಾರ್ಕಿಂಗ್ ಚಾರ್ಜಸ್ 50 ರೂಪಾಯಿ ಎತ್ತಿನ ಭುಜದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಬಾಯ್.